ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ, ಶುಭ ಮುಂಜಾನೆ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಇವತ್ತು ನಾನು ಒಂದು ಸಣ್ಣ ಮಿನಿ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಡೇನ ಬೆಳಿಗ್ಗೆನೇ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನಿಸ್ತು. ಸೊ ಹಾಗನ್ಸಿದ ತಕ್ಷಣ ನಾನು ಹೋಗಿದ್ದು ಎಲ್ಲಿಗೆ ಅಂದ್ಕೊತೀರಾ? ಹೊಸಕೋಟೆನಲ್ಲಿರೋ ಸಪ್ತಮಾತೆಯರ ದೇವಾಲಯ. ನೋಡಿ ಫ್ರೆಂಡ್ಸ್, ಈಗ ಹೊಸಕೋಟೆನಲ್ಲಿರೋ ಸಪ್ತಮಾತೆಯರ ದೇವಾಲಯ ಅಂತ ಇದು ತುಂಬ ಚೆನ್ನಾಗಿದೆ ಲೊಕೇಶನು. ನನಗೆ ಇಷ್ಟ ದಿನವರೆಗೂ ಗೊತ್ತೇ ಇರಲಿಲ್ಲ, ಇವತ್ತು ಗೊತ್ತಾಯಿತು. ಬಟ್ ಇಲ್ಲಿಗೆ ಬಂದಮೇಲೆ ಅಂತೂ ಲೊಕೇಶನ್ ತುಂಬ ಚೆನ್ನಾಗಿದೆ. ತುಂಬ ಜನ ಅಂತೂ ಇಲ್ಲ, ಇಲ್ಲಿ ಆರಾಮಾಗಿ ಬಂದರೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಮತ್ತು ಸ್ವಲ್ಪ ಜನ ಇದ್ದಾರೆ. ಇವತ್ತು ಸಂಡೇ ಆದ್ರೂ ಜನ ಕಡಿಮೆ ಇದ್ದಾರೆ. ಸೊ ತುಂಬ ಜನಕ್ಕೆ ಇದು ಟೆಂಪಲ್ ಬಗ್ಗೆ ಗೊತ್ತಿರಲ್ಲ ಅಂದ್ಕೊತೀನಿ. ಒಂದ್ಸಲ ನೋಡಿ ಹೇಗಿದೆ. ಸೊ ನನಗೆ ಅಲ್ಲಿನ ವಾತಾವರಣ ಅಂತೂ ತುಂಬ ಇಷ್ಟ ಆಯಿತು. ಯಾಕಂತ ಹೇಳಿದ್ರೆ ಸುತ್ತಲೂ ಗ್ರೀನರಿ, ಎಲ್ಲೇ ನೋಡಿದ್ರು ಗಿಡ ಮರಗಳು. ಆ್ಯಂಡ್ ಮೇಲೆಯಿಂದ ವ್ಯೂ ಅಂತೂ ಕೆಳಗಡೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಆ್ಯಂಡ್ ಅಲ್ಲಿಗೆ ಹೋದಾಗ ತುಂಬ ಒಂಥರ ಪೀಸ್ಫುಲ್ ಮೈಂಡ್ ಇತ್ತು. ತುಂಬ ಎಂಜಾಯ್ ಮಾಡಿದೆ. ಒಂಥರ ನೆಮ್ಮದಿಯಿಂದ ಕೂಡಿತ್ತು ಇವತ್ತಿನ ದಿನ ಎಲ್ಲ. ನೋಡಿದ್ರಲ್ಲ ವ್ಯೂ ಫ್ರೆಂಡ್ಸ್ ಹೆಂಗಿದೆ ಅಂತ ಅಲ್ಲಿ. ಸೊ ಈಗ ಟೆಂಪಲ್ ಒಳಗಡೆ ಹೋಗೋಣ, ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಆಮೇಲೆ ಸಿಗ್ತೀವಿ. ಶ್ರೀ ಸಪ್ತಮಾತೆಯರ ದೇವಾಲಯ. ಬನ್ನಿ ಒಳಗಡೆ ಹೋಗೋಣ, ಹೇಗಿದೆ ಅಂತ ನೋಡೋಣ. ಓಕೆನಾ? ನೋಡಿ, ಒಳಗಡೆ ಹೋಗ್ತಾ ಇದ್ದಂಗೆ ತುಂಬ ಕಡಿಮೆ ಜನ ಇದ್ದರು. ಇವತ್ತು ಸಂಡೇ ಆದ್ರೂ ತುಂಬಾ ಕಡಿಮೆ ಜನ ಇದ್ದರು. ಸೊ ಹೋಗಿ ದೇವರ ದರ್ಶನ ಮಾಡಿಕೊಂಡು ಆ ಸಪ್ತಮಾತೆಯರ ದರ್ಶನ ಕೂಡ ಆಯಿತು. ಏನಂತ ಹೇಳಿದ್ರೆ ಇವತ್ತು ಸಂಡೇ ಆಗಿರೋದ್ರಿಂದ ಅನಿಸುತ್ತೆ ಅಲ್ಲಿನ ದೇವಸ್ಥಾನ ಅಂದರೆ ಇದು ದರ್ಶನ ಅಂತೂ ಇದೆ, ಸಪ್ತಮಾತೆಯರನ್ನು ನೋಡಿದೆ. ಬಟ್ ಯಾವುದೇ ಥರ ಪೂಜೆ ಅಲ್ಲಿ ಮಾಡ್ತಿರ್ಲಿಲ್ಲ, ಕ್ಲೋಸ್ ಆಗಿತ್ತು. ಬಟ್ ಇಲ್ಲಿ ಇದಾದಮೇಲೆ ನಾನು ಗರ್ಭಗುಡಿಗೆ ಹೋಗ್ತೀನಿ. ಅಲ್ಲಿ ಆ್ಯಕ್ಚುಲಿ ಪೂಜೆ ನಡೆಯುತ್ತೆ. ಸೊ ನಾನು ತೋರಿಸ್ತೀನಿ ನಿಮಗೆ ಹೇಗೆ ಅಂತ. ಬಟ್ ಇಲ್ಲಿ ಯಾವುದೇ ಥರ ಪೂಜೆ ಆಗಲಿಲ್ಲ. ಬಟ್ ದೇವರ ದರ್ಶನ ಅಂತೂ ಸಿಕ್ತು ನನಗೆ. ದೇವ್ರನ್ನ ನೋಡಿ ಮಂಗಳಾರತಿ ತಗೊಂಡು ಒಂದು 3 ಪ್ರದಕ್ಷಿಣೆ ಹಾಕಿ ದೇವರನ್ನ ಮನಸ್ಸಿಂದಾನೇ ನೆನೆದು ಕೂತ್ಕೊಂಡು ಪ್ರಾರ್ಥನೆ ಮಾಡಿ ನಾನು ಹೊರಗಡೆ ಬಂದೆ. ಇದ್ರಲ್ಲ ಫ್ರೆಂಡ್ಸ್, ಈಗ ದರ್ಶನ ಆಯಿತು ಸಪ್ತಮಾತೆಯರದು. ಸಪ್ತಮಾತೆಯರ ದೇವಾಲಯ ಆಗಿರೋದ್ರಿಂದ ಇಲ್ಲಿ ಸಪ್ತಮಾತೆಯರು ಇದ್ದಾರೆ. ಓಕೆನಾ? ಯಾರ್ಯಾರಂತ ಹೇಳಿದ್ರೆ ಬ್ರಾಹ್ಮಣಿ, ವೈಷ್ಣವಿ, ಮಹೇಶ್ವರಿ, ಇಂದ್ರಾಣಿ, ವರಾಹಿ, ಕೌಮಾರಿ ಮತ್ತೆ ಚಾಮುಂಡಿ. ಸೊ ಓಕೆನಾ? ಈ 7 ಜನದ ದೇವಸ್ಥಾನ ಇದು. ಸೊ ದರ್ಶನ ಆಯಿತು. ಈಗ ಆರಾಮಾಗಿ ಇಲ್ಲೊಂದ್ಸಲ ವಿಸಿಟ್ ಹಾಕ್ಕೊಂಡು ಫುಲ್ ತಿರ್ಕೊಂಡು ಬರೋಣ ಬನ್ನಿ. ದರ್ಶನ ಮುಗಿಸ್ಕೊಂಡು ದೇವಸ್ಥಾನ ಸುತ್ತ 1-2 ರೌಂಡ್ ಸುತ್ತಿದ್ದೀನಿ. ಯಾಕಂದರೆ ಅಷ್ಟು ನೆಮ್ಮದಿಯಾಗಿ ಸೈಲೆಂಟಾಗಿದೆ ದೇವಸ್ಥಾನ. ನೀವು ನೋಡ್ತಿರ್ಬೋದು ಅಲ್ಲಲ್ಲಿ ಯಾರೋ ಒಬ್ಬೊಬ್ಬ ಮನುಷ್ಯರು ಕಾಣಿಸ್ತಾರೆ. ಅಂದರೆ ದೇವಸ್ಥಾನಕ್ಕೆ ತುಂಬ ಜನ ಬಂದೇ ಇಲ್ಲ ಇವತ್ತು, ಬರೋದಿಲ್ಲ ಅಂತ ಅನಿಸುತ್ತೆ. ನನ್ನ ಫ್ರೆಂಡ್ ನನಗೆ ಹೇಳಿದ್ದು ಹಾಗೆ, ತುಂಬ ಜನನೇ ಇರಲ್ಲ ಅಲ್ಲಿ ಅಂತ. ಸೊ
ನನಗೆ ಅನಿಸ್ತಿದೆ ನಾನು ಇಷ್ಟು ದಿನ ದೇವಸ್ಥಾನನ ಮಿಸ್ ಮಾಡ್ಕೊಂಡ ಅಂತ. ಮೇಲೆ ಹೋಗಿ ಗೋಪುರ ಎಲ್ಲ ನೋಡಿದ್ವಿ. ಸೊ ನೋಡಿ ಹೇಗೆ ಕಾಣಿಸ್ತಿದೆ ವ್ಯೂ ಮೇಲೆಯಿಂದ, ಚೆನ್ನಾಗಿದೆ ಅಲ್ವಾ? ನಾವು ಎಲ್ಲೇ ಹೋಗ್ಬೋದು, ಆದರೆ ದೇವಸ್ಥಾನಕ್ಕೆ ಹೋದಾಗ ಇರೋ ಒಂದು ಫೀಲ್ ಇದೆಯಲ್ಲ, ಅದು ಹೇಳೋದಕ್ಕೆ ಆಗಲ್ಲ. ಯಾಕಂದರೆ ನೀನು ಎಷ್ಟೇ ದುಡಿ, ನೀನು ಎಷ್ಟೇ ಶ್ರೀಮಂತ ಆಗಿರು, ಬಟ್ ದೇವಸ್ಥಾನದಲ್ಲಿ ಎಲ್ಲರೂ ಒಂದೇ. ದೇವ್ರ ಮುಂದೆ ಎಲ್ಲರೂ ಕೂಡ ಒಂದೇ. ನೀನು ಏನೇ ಮಾಡಿರು, ನೀನು ಏನೇ ಆಗಿರು, ದೇವ್ರ ಮುಂದೆ ನೀನು ತಲೆ ಬಾಗಲೇಬೇಕು. ಸೊ ಆ ಈಕ್ವಾಲಿಟಿ ಇದೆಯಲ್ಲ, ಅದೇ ಒಂದು ಖುಷಿ ತಂದುಕೊಡುತ್ತೆ. ಸೊ ಇವತ್ತು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ, ಕೂತ್ಕೊಂಡು ಮಾತಾಡಿಕೊಂಡು ದೇವಸ್ಥಾನ ನೋಡಿಕೊಂಡು. ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ. ಖಂಡಿತ ಎಲ್ಲರೂ ಕೂಡ ಈ ದೇವಸ್ಥಾನಕ್ಕೆ ಒಂದು ಸಲ ವಿಸಿಟ್ ಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ನೆಮ್ಮದಿಯಿಂದ ದಿನ ಕಳೀಬೋದು. ಸೊ ಇಷ್ಟು ಹೇಳ್ತಾ ನನ್ನ ಈ ಒಂದು ಸಣ್ಣ ಪುಟ್ಟ ಮಿನಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಅದರಿಂದ ನನ್ನ ಎಲ್ಲ ಹೊಸ ವಿಡಿಯೋಸ್ ನೋಟಿಫಿಕೇಷನ್ಸ್ ನಿಮಗೆ ಸಿಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.